ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಬಕ್ರಿ ಒಗ್ಗರಣೆ ಮಾಡೋದನ್ನು ನೋಡೋಣ ಬನ್ನಿ. ನೋಡಿ, ಎಣ್ಣೆ ಕಾಯೋಕ್ಕಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ನಂತರ ಒಂದು 3 ಆನಿಯನ್ ಹಾಕಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ನಂತರ ಹಸಿಮೆಣಸಿಕಾಯಿ ಪೇಸ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಖಾರ ಚೆನ್ನಾಗಿ ಬೇಕಂದರೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಓಕೆ. ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಹುಣಸೆ ರಸ, ಒಂದು ಸಣ್ಣ ಬಾಟ್ಲು ಹುಣಸೆ ರಸ, ಇದೇ ತುಂಬ ರುಚಿಯಾಗೋದು. ಇದಕ್ಕೆ ತಕ್ಕನ ಹಾಗೆ ನಾವು ಬೆಲ್ಲ ಹಾಕಬೇಕು, ಅಂದರೆ ಹುಳಿಗೆ ತಕ್ಕನಷ್ಟು ಬೆಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಕುದಿದ ಮೇಲೆ ನಾವೇನು ಕಟುಗನ್ ಬಕ್ರಿ ಮಾಡಿಟ್ಟಿರ್ತೀವಲ್ಲ, ಸೊ ಅದನ್ನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು, ಪೂರ್ತಿ ನೀರಲ್ಲಿ ನೆನೆಸ್ಬೇಡಿ, ಮಿರ್ಚಿ ಆಗಿಬಿಡುತ್ತೆ, ಅಂದರೆ ಮುದ್ದೆ ಮುದ್ದೆ ಬಂದುಬಿಡುತ್ತೆ. ಸುಮ್ಮನೆ ಜಸ್ಟ್ ಈಗ ತೊಳೆದು ಆಮೇಲೆ ನಾವೇನು ಒಗ್ಗರಣೆ ಹಾಕಿಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದು ನಮ್ಮಮ್ಮ ಮಾಡೋದು ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ತಿನ್ನಿ ಸ್ನೇಹಿತರೆ. ಹೀಗೆ ನಾವು ಅದನ್ನು ಪಲ್ಯದಲ್ಲಿ ಹಾಕಿ, ಅಂದರೆ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸಿಮ್ಮಲ್ಲಿಟ್ಟು, ಒಲೆ ಮೇಲಿಟ್ಟು ಸಿಮ್ಮಲ್ಲಿಟ್ಟು ಬಿಸಿಯಾಗಿ ಮಾಡಿಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಈ ರೀತಿ ಒಂದು ಸಾರಿ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.